ವೆಲ್ಕಮ್ ಟು ಮಂಜುನಾಥ್ ಪಗರೆ ಕನ್ನಡ ಯೂಟ್ಯೂಬ್ ಚಾನಲ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಯ್, ನಮಸ್ತೆ ರೀ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ. ಹಾಗಾಗಿ ಕರುನಾಡಿನ ಸಮಸ್ತ ಶಿಕ್ಷಕ ವೃಂದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಈ ವಿಡಿಯೋ ಮೂಲಕ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್, ನಿಮಗೆ ಎಲ್ಲರಿಗೂ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಬೇಕಂತ ಬಯಸ್ತೇನಪ್ಪ ಅಂತಂದ್ರೆ, ಶಿಕ್ಷಕ ಮತ್ತು ಗುರು ಆ ಗುರು ಅನ್ನೋ ಸ್ಥಾನಕ್ಕೆ ನನ್ನ ಮನಸ್ಸಿನ ಒಂದು ಮನದಾಳದ ಮಾತನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಏನಪ್ಪ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನದಾಗ ತಂದೆ ತಾಯಿ ನಂತರ ಒಂದು ಸ್ಥಾನವನ್ನು ಗುರುಗಳಿಗೆ ನೀಡ್ತಾರಂತ. ಯಾಕಪ್ಪ ಅಂತಂದ್ರೆ, ತನ್ನ ಶಿಕ್ಷಣದ ಒಂದು ಮೂಲಾರ್ಥವನ್ನು ತಿಳಿಸಿ ಪ್ರತಿಯೊಂದು ವ್ಯಕ್ತಿಯ ಜೀವನವನ್ನು ಅವರು ಬೆಳಗ್ತಾರಂತ. ಹಾಗಾಗಿ ಶಿಕ್ಷಕರು ಇರೋದ್ರಿಂದನ ನಮ್ಮ ಜೀವನ ಇಷ್ಟು ನಾವು ಒಂದು ಒಳ್ಳೆತನದಿಂದ ನಾವು ಜೀವನ ನಡೆಸೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಇಡೀ ಪ್ರಪಂಚದಾಗ ಶಿಕ್ಷಕರನ್ನು ಒಂದು ಅಗ್ರಸ್ಥಾನದಲ್ಲಿಟ್ಟು ಒಂದು ಪೂಜಿಸ್ತಾರೆ ಅವರಿಗೆ. ಆ ಒಂದು ಸ್ಥಾನಕ್ಕೆ ಅಷ್ಟು ಒಂದು ಬೆಲೆ ಐತಿ. ನಾವು ಈ ಜಗತ್ತಿನಾಗ ನಾವು ಏನನ್ನಾದರೂ ನಾವು ಸಾಧನೆ ಮಾಡ್ಬೋದು, ನಾವು ಏನನ್ನಾದ್ರೂ ನಾವು ಕಳ್ಕೋಬೋದು. ಆದರೆ ಈ ಜ್ಞಾನ ಅನ್ನೋದನ್ನು ನಾವು ಸಂಪಾದನೆ ಮಾಡ್ತಾವಲ್ಲ, ಅದನ್ನು ಯಾರಿಂದಲೂ ಅದನ್ನು ಕದಿಯೋಕ್ಕಾಗಲ್ಲ. ಅಂಥ ಒಂದು ಶಕ್ತಿನ, ಆ ಒಂದು ಜ್ಞಾನವನ್ನು ತುಂಬುವಂಥ ಶಕ್ತಿ ನಮ್ಮ ಶಿಕ್ಷಕರಿಗೆ ಬಿಟ್ಟು ಇನ್ನು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ಇನ್ನೇನು ನಾವು ಜೀವನದಾಗ ನಾವೇನು ಸಾಧನೆ ಮಾಡಿದ್ರೂ ಅದು ಕೇವಲ ನಶ್ವರ ಮಾತ್ರ. ಆದರೆ ಜ್ಞಾನ ಅನ್ನೋದು ಐತಲ್ಲ, ಅದು ಯಾವತ್ತಿಗೂ ನಮಗೆ ನಾವು ಜೀವ ಇರೋವರೆಗೂ ಅದು ಶಾಶ್ವತ. ಅದು ಫ್ರೆಂಡ್ಸ್, ಈ ಸಂದರ್ಭದಲ್ಲಿ ನನಗೊಂದು ನೆನಪಾಗ್ತೈತಿ. ನಮ್ಮ ತಂದೆಯವರು ಅಂದ್ರೆ ಅಪ್ಪಾಜಿಯವರು ನಾವು ಚಿಕ್ಕವರಿದ್ದಾಗ ಒಂದು ಮಾತನ್ನು ಹೇಳೋರು. ಏನೋ ಗುರುಗಳ ಬಗ್ಗೆ ಅಂದ್ರೆ, ಅವರು ಭಾಳ ಹೇಳೋರು ಗುರುಗಳ ಬಗ್ಗೆ ಅಂತಂದ್ರೆ. ಅದರಲ್ಲಿ ಒಂದನ್ನು ನಾನು ನಿಮಗೆ ಹೇಳ್ತೇನೆ. ಏನಪ್ಪ ಅಂತಂದ್ರೆ, ಅರಿವೇ ಗುರು ಅನ್ನೋದು ಒಂದು ಭಾವಾರ್ಥ ಐತಿ. ಅದರ ಅರ್ಥ ಏನು? ಅರಿವೇ ಗುರು ಅಂತಂದ್ರೆ ಏನಪ್ಪ ಅಂತಂದ್ರೆ, ಹಿಂದಿನ ಕಾಲದಾಗೆಲ್ಲ ಈಗ ಜಾತಿ, ಆ ಜಾತಿ ಈ ಜಾತಿ, ಕೀಳು ಜಾತಿಯವರ ಬೇರೆ, ಮೇಲು ಜಾತಿಯವರು ಬೇರೆ ಅಂತ ಅವಾಗ ಇತ್ತಲ್ಲ. ಹಾಗಾಗಿ ಒಬ್ಬ ಕೀಳು ಜಾತಿಯವನು ಒಬ್ಬರ ಗುರು ಅಂದರೆ ಸ್ವಾಮಿಯರು ಇರ್ತಾರಲ್ಲ, ಅಂತರ ಮನೆಗೆ ಹೋದಾಗ ನಾನು ಗುರುಗಳ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಅವಾಗ ಆ ಮನೆಯವರು ಆ ಹುಡುಗನ ಹೊರಗೆ ನಿಂದ್ರಿಸಿರ್ತಾರಂತೆ. ಆ ಒಳಗಡೆ ಗುರುಗಳು, ಸ್ವಾಮಿಗಳು ಅವರು ಲಿಂಗ ಪೂಜೆ ಮಾಡ್ತಿರ್ತಾರಂತವ್ರು. ಲಿಂಗ ಪೂಜೆ ಮಾಡ್ಬೇಕಾದ್ರೆ ಆ ಸ್ವಾಮಿಯರು ಯಾವ ಥರ ಅದನ್ನು ಲಿಂಗ ಪೂಜೆ ಮಾಡ್ತಾರೆ, ಯಾವ ಥರ ಹೂ ಹಾಕೋದು, ಅದನ್ನು ಯಾವ ಥರ ಮಂತ್ರ ಹೇಳ್ತಾರೆ, ಅದನ್ನೆಲ್ಲದನ್ನು ಆ ಹುಡುಗ ಎಲ್ಲ ನೋಡ್ಕೊಂಡು ಬಂದು, ಅದು ಎಷ್ಟೊತ್ತಾದರೂ ಅವ್ರು ಸ್ವಾಮಿಯರು ಹೊರಗೆ ಬರಲಾರ್ದಾಗ ಆ ಹುಡುಗ ಸೀದಾ ತನ್ನ ಮನೆಗೆ ಬಂದು ಅಲ್ಲೇ ಬಿದ್ದದಂತ ಸಣ್ಣದೊಂದು ಯಾವುದೋ ಒಂದು ಕಲ್ಲು ತಗೊಂಡು ತನ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ, ಅದಕ್ಕೆ ಅರಶಿನ ಕುಂಕುಮ ಇದು ಎಲ್ಲ ಹಚ್ಚಿ ಹೂ ಹಾಕಿ ಅವರು ಸ್ವಾಮಿಯರು ಯಾವ ಥರ ಅದನ್ನು ಅವರು ಪೂಜೆ ಮಾಡ್ಕೊಂಡ್ರು ಅದೇ ಥರನ ಪೂಜೆ ಮಾಡಿ ಒಂದು ಕೇಸರಿ ಕಲರ್ ಬಟ್ಟೆದಾಗ ಅದನ್ನು ಕಟ್ಕೊಂಡು ತನ್ನ ಕೊಳ್ಳಿ ಕಟ್ಕೊಂಡಂಥವನು. ಆ ಥರ ಕೊರಳ ಕಟ್ಕೊಂಡಿದ್ದು ನೋಡಿ ಅವರು ಜನ ಎಲ್ಲ ಇದು ನಾವು ಮಾಡ್ಕೋಣ ಅಂಥದ್ದು ಅಲ್ಲ, ಇದು ನಾವು ಕಟ್ಕೋಣ ಅಂಥದ್ದಲ್ಲ, ಇದಕ್ಕೆ ಗುರುಗಳ ಆಜ್ಞೆ ಆಗಬೇಕು, ನಾವು ಜಾತಿಯವರು ಮಾಡೋ ಅಂಥದ್ದಲ್ಲ ಇದು ಈ ಗುರು ಸೇವೆನ. ಆಮೇಲೆ ನೀನು ಆ ಥರ ಮಾಡಲೇಬೇಕು ಅನ್ನೋದಿದ್ರೆ ಗುರುಗಳು ಅದನ್ನು ನಿನಗೆ ದೀಕ್ಷೆ ಕೊಡಬೇಕು. ಅವರೇ ನಿನಗೆ ದೀಕ್ಷೆ ಕೊಟ್ಟಾಗ ಮಾತ್ರ ನೀನು ಹೀಗೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಅಂದಾಗ, ಅವಾಗ ನನಗೆ ಗುರುಗಳು ಅದಾರಲ್ಲ ನನಗೆ ಅಂತಂದಾಗ, ಎಲ್ಲದಾರ ನಿನ್ನ ಗುರುಗಳು ಅಂತಂದಾಗ ಆ ಹುಡುಗ ಹೇಳ್ತಾನಂತ, ಹಿಂಗೆ ನಾನು ಒಬ್ಬರು ಸ್ವಾಮಿಯರ ಮನೆಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ಗುರುಗಳು ನನಗೆ ಅವ್ರು ಪೂಜೆ ಮಾಡೋದನ್ನೆಲ್ಲ ನಾನು ಅದನ್ನು ನೋಡಿಕೊಂಡು ಬಂದು ಅವಾಗ ನನಗೆ ಅರಿವಾಯಿತು, ನಾನು ಈ ಥರ ಇದನ್ನು ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಾಗ ಏನು ಅರಿವಾಯ್ತಲ್ಲ, ಅದೇ ನನ್ನ ಗುರು, ಅರಿವೇ ಗುರು ಅಂತಂದು ಅವತ್ತಿಂದ ಆ ಗುರುವಿಗೆ ಒಂದು ಸ್ಥಾನ ಒಂದು ಬಂತು. ಹಾಗಾಗಿ ಅರಿವೇ ಗುರು ಅನ್ನೋದು ಇದರ ಮೂಲಾರ್ಥ, ಇದ್ರದ್ದು. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆಲ್ಲ ಹೋಗ್ತಿದ್ವಲ್ಲ, ಅವಾಗ ಈಗ ನಾವು ಗೋರ್ಮೆಂಟ್ ಸ್ಕೂಲಿಗೆ ಈಗಲಾದರೂ ನೀವು ಗೋರ್ಮೆಂಟ್ ಸ್ಕೂಲಿಗೆ ಹೋದ್ರೆ ನೋಡ್ಬೋದು, ಗೋಡೆ ಮೇಲೆಲ್ಲ ಈಗ ಗಾದೆ ಮಾತುಗಳು, ಸರ್ವಜ್ಞನ ವಚನಗಳು ಅದನ್ನೆಲ್ಲದನ್ನು ಈಗ ಬರೆದಿರ್ತಾರೆ. ಹಾಗೆ ನಾವು ಚಿಕ್ಕವರಿದ್ದಾಗ ಆ ಥರ ಇದ್ದಂಥದ್ದು ನಮಗೆ ಈಗ ನೆನಪೈತಿ. ಅದನ್ನು ನಿಮ್ಮ ಜೊತೆಗೆ ನಾನು
ಶೇರ್ ಮಾಡ್ತೀನಿ. ಆಮೇಲೆ ಈಗ ನನ್ನ ಒಂದು ಮದುವೆಗೆ ನಮ್ಮ ಶಿಕ್ಷಕರು ಅಂದರೆ ಪ್ರೈಮರಿ, ಹೈಸ್ಕೂಲು, ಡಿಗ್ರಿ ತನಕ ಓದೋರು ಎಲ್ಲ ಟೀಚರ್ಸು ನನ್ನ ಮದುವೆಗೆ ಬಂದಾರ. ಅವ್ರ ಫೋಟೋಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅದೇ ಥರ ಆಮೇಲೆ ಈ ವಿಡಿಯೋ ಮೂಲಕ ನಾನು ಆ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಏನಾದರೂ ನಾವು ಚಿಕ್ಕವರಿದ್ದಾಗ ನಾವೇನಾದರೂ ತಪ್ಪು ನಡ್ಕೊಂಡಿದ್ರೆ ಈ ವಿಡಿಯೋ ಮೂಲಕ ನಾನು ಕ್ಷಮೆ ಕೇಳ್ತೀನಿ. ಸರ್, ನಮ್ಮದೇನಾದರೂ ತಪ್ಪಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ. ನೀವು ಈ ಒಂದು ನಮಗೆ ವಿದ್ಯೆ ಕೊಟ್ಟಿದ್ದಕ್ಕೆ ನಮಗೆ ಈ ಜೀವನ ನಮ್ಮದು ಒಂದು ಸಕ್ಸಸ್ಫುಲ್ ಜೀವನ ನಮ್ಮದು ಇವತ್ತು ಆಗ್ತಾಯಿತಿ. ಧನ್ಯವಾದಗಳು ಸರ್ ನಿಮಗೆ. ಫ್ರೆಂಡ್ಸ್, ನಾನು ಅವರ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ನಾನು ಸ್ಕೂಲಲ್ಲಿ ಗೋಡೆ ಮೇಲೆ ಎಲ್ಲ ಬರೆದಿದ್ದಂಥ ಒಂದು ಸ್ವಲ್ಪ ನೆನಪುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವ್ರು ನೋಡ್ರಿ ನಮ್ಮ ಅಪ್ಪಾಜಿಯರು. ಇವರೇ ನಮಗೆ ಮೂಲ ಗುರು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಹಂಗನ್ನಂಗೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ರೂಪಿಸಿಕೊಟ್ರಂಥ ನಮ್ಮ ತಾಯಿ ತಂದೆಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಸ್ಕೂಲು ಗೋಡೆ ಮೇಲೆಲ್ಲ ವಿದ್ಯೆ ಬಗ್ಗೆ ಬರೆದಂಥ ಒಂದು ಸರ್ವಜ್ಞನ ಪದಗಳು, ಆಮೇಲೆ ಗಾದೆ ಮಾತುಗಳನ್ನು ನಾನು ಹೇಳ್ತೇನೆ. ಈಗ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಬರೀ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಎಂಥ ಅದ್ಭುತವಾದ ಮಾತುಗಳಲ್ಲ ಫ್ರೆಂಡ್ಸ್ ಇವು. ಅಲ್ಪವಿದ್ಯೆ ಮಹಾಗರ್ವಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ವಿದ್ಯೆಕ್ಕೆ ವಿನಯವೇ ಭೂಷಣ. ಹಿಂಗೆ ಇನ್ನೂ ಅನೇಕ ಭಾಳ ಇದ್ದು ಫ್ರೆಂಡ್ಸ್ ನಮ್ಮ ಸ್ಕೂಲು ಗೋಡೆ ಮೇಲೆಲ್ಲ. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಮ್ಮ ಶಿಕ್ಷಕರ ಬಗ್ಗೆ, ಗುರುಗಳ ಬಗ್ಗೆ ನನ್ನ ಮನದಾಳದ ಮಾತುಗಳು ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು, ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ಗುರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ, ಶಿಕ್ಷಕರ ಬಗೆಗಿನ ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತದನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕನೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಗುರು ವೃಂದಕ್ಕೂ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು.